ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ಯಾವ ಗಾಡಿನ ರಿವ್ಯೂ ಮಾಡ್ತೀವಿ ಅಂತ ಹೇಳೋದು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತಿನ ವ್ಲಾಗಲ್ಲಿ ನಾವೇನು ಅಂತಂದರೆ ಟಾಟಾ ವಿಂಗರ್ ವೆಹಿಕಲ್ ಇದೆ. ಇದೇ ಆ್ಯಕ್ಚುಲಿ ಏನು ಅಂತಂದರೆ ಕಸ್ಟಮೈಸ್ಡ್ ವಿಂಗರ್ ಇದು, ಅಂದರೆ ಟಾಟಾ ಡೀಲರ್ಶಿಪ್ ಇದ್ದಾನೆ. ಈ ಒಂದು ವೆಹಿಕಲ್ ಪರ್ಚೇಸ್ ಮಾಡೋರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ಟಾಟಾ ವಿಂಗರ್ ವೆಹಿಕಲ್ ಇದೆ. ಇದರ ಒಂದು ಅಪ್ಲಿಕೇಶನ್ ಏನೆಲ್ಲ ಅಂತ ನಿಮ್ಮದೊಂದು ಕ್ವಶನ್ ಇರ್ಬೋದು. ಟೂರಿಸಮ್ ಇರ್ಬೋದು, ಮತ್ತು ಸ್ಟಾಫ್ದ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹಾಗೆಯೇ ಸ್ಕೂಲ್ ವ್ಯಾನ್ ಇರ್ಬೋದು, ಮತ್ತು ಆ್ಯಂಬುಲೆನ್ಸ್ ಇರ್ಬೋದು. ಈ ಎಲ್ಲ ಒಂದು ಪರ್ಪಸ್ಗೆ ಈ ಒಂದು ವೆಹಿಕಲ್ನ ಯೂಸ್ ಮಾಡ್ತಾರೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಇದು ಬಂದು ಕಸ್ಟಮೈಸ್ಡ್ ವೆಹಿಕಲ್ ಆ್ಯಕ್ಚುಲಿ. ಅಂದರೆ ಇದು ನೀವಿಲ್ಲಿ ನೋಡ್ತಿರ್ಬೋದು, ಇದು ಹೈವೇ ಮೋಟರ್ಸ್ ಅಂತ. ಇದು ಅಂತಂದರೆ ನೆಲಮಂಗಲದಲ್ಲೇ ಇರೋದು ಹೈವೇ ಮೋಟರ್ಸ್. ಇದು ಬಂದುಬಿಟ್ಟು ಟಾಟಾದವರ ಅಥರೈಸ್ಡ್ ಡೀಲರ್ಶಿಪ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಈ ಒಂದು ಅವರ ಒಂದು ಶೋರೂಮಿಗೆ ಬಂದು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಅಂದರೆ ಹೊಸ ವೆಹಿಕಲೇ, ಬಟ್ ಇದನ್ನು ಕಸ್ಟಮೈಸ್ಡ್ ಮಾಡಿದ್ದಾರೆ. ಏನು ಅಂತಂದರೆ ಈ ಒಂದು ಕಸ್ಟಮರ್ದು ಅಪ್ಲಿಕೇಶನ್ ಯಾವ ರೀತಿ ಇದೆ ಆ ರೀತಿ ಕಸ್ಟಮೈಸ್ ಮಾಡಿದ್ದಾರೆ. ಸೊ ಈ ಒಂದು ವೆಹಿಕಲ್ ಬಂದು ವೈಟ್ ಮತ್ತು ಯೆಲ್ಲೋ ಕಲರಲ್ಲಿ ಮಾತ್ರ ಅವೈಲೇಬಲ್ ಇದೆ. ಬಟ್ ನೀವು ಇವಾಗ ಏನು ಅಂತಂದರೆ ಕೆರೇಬಿಯನ್ ಬ್ಲೂ ಕಲರಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ವೆಹಿಕಲ್ದು ಡೀಟೇಲ್ಸ್ ಕೊಡೋಕ್ಕೆ ಈ ಒಂದು ಟಾಟಾ ಡೀಲರ್ಶಿಪ್ ಹೈವೇ ಮೋಟರ್ಸ್ ಏನಿದೆ, ಇಲ್ಲಿನ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ ಸರ್. ಅವ್ರನ್ನ ಮಾತಾಡ್ಸೋಣ ಸರ್. ಅಂತ ಬ್ಯಾಕ್ ಆ್ಯಂಡ್ ಆಫೀಸಲ್ಲಿ ಸೇಲ್ಸ್ ಸರ್. ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಇದೆಯಲ್ಲ ಸರ್, ಇದೇನು ಕಸ್ಟಮೈಸ್ಡ್ ಏನಿದು ಸರ್? ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟು. ಓಕೆ. ನಾರ್ಮಲ್ ವೆಹಿಕಲ್ ಈ ರೀತಿ ಬರಲ್ಲ ಸರ್. ನಾರ್ಮಲ್ ವೆಹಿಕಲ್ ಈ ರೀತಿ ಬರಲ್ಲ. ಈ ನಾರ್ಮಲ್ ವೆಹಿಕಲ್ ಬಂದು ವೈಟ್ ಕಲರು ಮತ್ತು ಸ್ಕೂಲ್ ಕ್ಯಾಂಪಸ್ಗೆ ಎಲ್ಲೋ ಬರುತ್ತೆ, ಎಲ್ಲೋ ಕಾಂಬಿನೇಷನ್. ಸೊ ಗೆಳೆಯರೆ, ನಾನು ಆಗಲೇ ಹೇಳ್ದಾಗೆ ಏನು ಅಂತಂದರೆ ಒಂದೇ ಒಂದು ಕಲರಲ್ಲಿ ಅವೈಲೇಬಲ್ ಇರೋದು. ಸೊ ಇದರಲ್ಲಿ ಏನು ಅಂತಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ದು ಶೇಪ್ ಈ ರೀತಿ ಇರುತ್ತೆ. ನಿಮಗೇನು ಅಂತಂದರೆ ಇಲ್ಲಿ ಒಂದು ಯಾವುದೇ ವೆಹಿಕಲ್ ತಗೊಂಡ್ರು ಕ್ರೋಮ್ ಫಿನಿಶಿಂಗಲ್ಲಿ ಒಂದು ಟಾಟಾದ ಒಂದು ಲೋಗೋ ಬರುತ್ತೆ. ಇದೇ ಈ ಒಂದು ಶೇಪಲ್ಲಿ ಅಟ್ರಾಕ್ಷನ್ ಆಗಿರ್ಬೋದು. ಹಾಗೆಯೇ ಇಲ್ಲಿ ಏನು ಅಂತಂದರೆ ನಿಮಗೆ ಇಂಡಿಕೇಟರ್ಸ್ ಇಲ್ಲಿ ಬರುತ್ತೆ. ಇದು ಬಂದುಬಿಟ್ಟು LED ಸ್ಟ್ರಿಪ್ ಲೈಟ್ ಆಗಿರುತ್ತೆ. ಹಾಗೆಯೇ ಹೆಡ್ಲ್ಯಾಂಪ್ ನೋಡಿರ್ಬೋದು, ಕಂಪ್ಲೀಟ್ಲಿ ಹ್ಯಾಲೋಜಿನ್ ಹೆಡ್ಲ್ಯಾಂಪ್ ಆಗಿರುತ್ತೆ. ಇದೇನು ಅಂತಂದರೆ ಇಲ್ಲಿ ಕೆಳಗೆ ಬರುತ್ತೆ. ಮತ್ತೆ ಏನು ಅಂತಾರೆ ಸರ್, ಇದರಲ್ಲಿ ಫಾಗ್ ಲ್ಯಾಂಪ್ ಆಪ್ಷನ್ ಅವೈಲೇಬಲ್ ಇದೆಯಾ? ಎಸ್ ಸರ್ ಇದೆ. ಅಂದರೆ ಟಾಪ್ ಎಂಡ್ ಅಲ್ಲ? ಹೌದು ಸರ್. ಅಂದರೆ ಫಾಗ್ ಲ್ಯಾಂಪ್ ಕಸ್ಟಮೈಸ್ಡ್ ಬೇಕಾದ್ರೆ ಮಾಡ್ಕೋಬೋದು, ಶೋರೂಮಿಂದನೂ ಕೂಡ ಹಾಕಿ ಕೊಡ್ತಾರೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ನ ಶೇಪ್ ಈ ರೀತಿ ಇದೆ. ಇನ್ನೊಂದು ನೀವು ನೋಡ್ತಿರ್ಬೋದು ಏನು ಅಂತಂದರೆ ಇದು ಬಂದು ಕಂಪ್ಲೀಟ್ಲಿ AC ವೆಹಿಕಲ್ ಆದ ಕಾರಣ ಇದ್ರದ್ದೊಂದು ಟಾಪ್ ನೋಡಿ ತುಂಬ ಎತ್ತರ ಇದೆ. ಮತ್ತು ಏನು ಅಂತಂದರೆ ಇದ್ರ ಒಂದು ವಿಂಡ್ಶೀಲ್ಡ್ ಬಂದು ತುಂಬಾ ಅಗಲ ಇದೆ, ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್. ನಿಮಗೇನು ಅಂತಂದರೆ ವಿಸಿಬಿಲಿಟಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆಯೇ ನೋಡ್ತಿರ್ಬೋದು ಇದರ ಒಂದು ಸೈಡ್ ಪ್ರೊಫೈಲ್. ಸೊ ಕಂಪ್ಲೀಟ್ಲಿ ಇದು ಬಂದು ಏನು ಅಂತಂದರೆ AC ವೆಹಿಕಲ್ ಆದ ಕಾರಣ ನಿಮಗೆ ಇಲ್ಲಿ ಏನು ಅಂತಂದರೆ ಯಾವುದೇ ರೀತಿ ನಿಮಗೆ ವಿಂಡೋ ಏನು ಸಿಗಲ್ಲ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಸೀಲ್ಡ್ ವಿಂಡೋ ಆಗಿರುತ್ತೆ. ಸೊ ಹಾಗೆಯೇ ನೋಡ್ತಿರ್ಬೋದು ಇಲ್ಲಿ ನಿಮಗೊಂದು ಇಂಡಿಕೇಟರ್ ಬರುತ್ತೆ. ಹಾಗೆಯೇ ಟೈರ್ಸ್ ಬಂದು ನಿಮಗೆ 195 R15 LT ಟೈರ್ ಬರುತ್ತೆ. ಇದೇನು ಅಂತಂದರೆ ಫುಲ್ಲಿ ಸಾಫ್ಟ್ ಕಾಂಪೋನೆಂಟು, ಇದು ಕಂಪ್ಲೀಟ್ಲಿ ರೇಡಿಯಲ್ ಟೈರ್ ಆಗಿರುತ್ತೆ. ಹಾಗೆಯೇ ನಿಮಗೊಂದು ಫುಟ್ಬೋರ್ಡ್ ಒಂದು ಸಿಗುತ್ತೆ. ಹಾಗೆಯೇ ಗೆಳೆಯರೆ, ಇದರಲ್ಲಿ ಏನು ಅಂತಂದರೆ ಇದು ಇಲ್ಲಿ ಬಂದು ಡೀಸೆಲ್, ಇದು ಬಂದು ಡೆಫ್ದಾಗಿರುತ್ತೆ. ಇದಕ್ಕೆ ಸ್ವಲ್ಪ ಯೂರಿಯಾ ಬೇಕಾಗಿರುತ್ತೆ ಈ ಒಂದು ವೆಹಿಕಲ್ಗೆ. ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಇದೆ. ಈ ಒಂದು ವೆಹಿಕಲ್ನ ರೇರ್ ವ್ಯೂ ಲುಕ್ ಬಂದು ಈ ರೀತಿ ಇರುತ್ತೆ ನಿಮಗೆ. ಸರ್ ಇದ್ರದ್ದು ಲ್ಯಾಡರ್ ಬಂದು ಕಂಪನಿಯಿಂದನೇ ಬರುತ್ತಾ ಅಲ್ಲ ನಾವು ಮಾಡಿಸ್ಕೋಬೇಕಾ ಸರ್? ಇದೆಲ್ಲ ಮಾಡಿಸಿರೋದಲ್ವಾ? ಹೌದು. ಸೊ ಮೇಲ್ಗಡೆ ಲಗೇಜ್ ಕೊಡೋಕ್ಕೆ ಬೇರೆ ಜಾಗ ಇದೆ. ಸೊ ಈ ಒಂದು ಲ್ಯಾಡರು ಏನು ಅಂತಂದರೆ ಇದು ಕಸ್ಟಮೈಸ್ಡ್ ವೆಹಿಕಲ್ ಆದ ಕಾರಣ ಈ ರೀತಿ ಇದೆ. ಸೊ ಕಸ್ಟಮೈಸ್ಡ್ ವೆಹಿಕಲ್ ಇದರಲ್ಲಿ ಏನು ಅಂತಂದರೆ ಒಂದೇ ಕಲರ್ ಇಲ್ಲ ಗೆಳೆಯರೆ, ನೋಡ್ತಿರ್ಬೋದು. ಏನು ಅಂತಂದರೆ ಬ್ಲ್ಯಾಕ್ ಇದೆ ಪ್ಲಸ್ಸು ಕೆರೇಬಿಯನ್ ಬ್ಲೂ ಇದೆ. 2 ಕಲರ್ ಡ್ಯುವೆಲ್ ಟೋನ್ ವೆಹಿಕಲ್ ಇದು. ಹಿಂದ್ಗಡೆ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇಲ್ಲೊಂದು ಕಲರ್ ಇದೆ, ಇಲ್ಲೊಂದು ಕಲರ್ ಇದೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟೈಲ್ ಲ್ಯಾಂಪು ಇದೇನು ಅಂತಂದರೆ ಕಂಪ್ಲೀಟ್ಲಿ LED ಟೈಲ್ ಲ್ಯಾಂಪ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇಂಡಿಕೇಟರ್ಸು ಮತ್ತು ಸ್ಟಾಪ್ ಲ್ಯಾಂಪು ಮತ್ತು ರಿವರ್ಸ್ ಲೈಟು ಎಲ್ಲನೂ ಇದರಲ್ಲೇ ಒಂದೇ ಲೈಟಲ್ಲಿ ಬರುತ್ತೆ. ಹಾಗೆಯೇ ಏನು ಅಂತಂದರೆ ನಿಮಗೆ ಇದರಲ್ಲಿ 2 ರಿವರ್ಸ್ ಸೆನ್ಸರ್ ಸಿಗುತ್ತೆ. ಸರ್ ಇದು ರಿವರ್ಸ್ ಸೆನ್ಸರ್ ಬಂದು ಎಲ್ಲ ಗಾಡೀಲಿ ಸಿಗುತ್ತೆ ಅಲ್ಲ, ಕಸ್ಟಮೈಸ್ಡ್ ವೆಹಿಕಲಲ್ಲಿ ಮಾತ್ರ ಇರುತ್ತೆ? ಎಲ್ಲ ಗಾಡೀಲಿ ಇದು ಕಸ್ಟಮೈಸ್ಡ್ ಅಂತ ಆಗಲಿಂದ ನಾನು ಹೇಳ್ತಾ ಇದ್ದೀನಿ. ಏನು ಕಸ್ಟಮೈಸ್ಡ್, ಏನು ಈ ಗಾಡೀಲಿ ಸ್ಪೆಷಾಲಿಟಿ ಅನ್ನೋದನ್ನ ನೋಡೋಣ. ಸೊ ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಡೋರ್ ಪ್ಯಾಡ್ ಬಂದು ಈ ರೀತಿ ಇರುತ್ತೆ. ನಿಮಗೇನು ಅಂತಂದರೆ ಸರ್ ಇದರಲ್ಲಿ ಪವರ್ ವಿಂಡೋ ಬರಲ್ವಾ? ಪವರ್ ವಿಂಡೋ ಬರಲ್ಲ, ಮಾಡಿಸ್ಕೋಬೋದು. ಬಟ್ ಏನು ಅಂತಂದರೆ ಡೋರ್ ಪ್ಯಾಡ್ ಕ್ವಾಲಿಟಿ ಎಲ್ಲ ರಫ್ ಆ್ಯಂಡ್ ಟಫ್ ಆಗೇ ಇದೆ, ಚೆನ್ನಾಗಿದೆ. ಪ್ಲಸ್ ಇದೆಲ್ಲ ಬಂದು ಫೈಬರ್ಲಿದೆ, ಪ್ಲಸ್ ಒಂದು ಬಾಟಲ್ ಹೋಲ್ಡರು ಎಲ್ಲ ಇದೆ. ಸೊ ಗೆಳೆಯರೆ ಫಸ್ಟ್ ಲುಕ್ಕಿಗೆ ನೋಡಿ ಸರ್, ಇದ್ರದ್ದು ಡ್ಯಾಶ್ ಬೋರ್ಡ್ ಬಂದು 2 ಕಲರ್ಲಿದೆ ಸರ್ ನೋಡಿ. ಸರ್ ಇದೇನು ಮಾಡಿಸಿರೋದಾ ಅಲ್ಲ ಏನಿದು? ಇದು ಮಾಡಿಸಿರೋದು. ನೋಡ್ತಿರ್ಬೋದು ಗೆಳೆಯರೆ, ವೈಟ್ ಇದೆ ಪ್ಲಸ್ ಬ್ರೌನ್ ಕಲರ್ ಡ್ಯಾಶ್ ಬೋರ್ಡ್ ಇದೆ. ಅಂದರೆ ಏನು ಅಂತಂದರೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಬೋದು. ಸೊ ಅದೊಂದು ಪೆಂಡಿಂಗ್ ಇದೆ. ಬಟ್ ಇದು ಕಂಪ್ಲೀಟ್ಲಿ AC ವೆಹಿಕಲ್ ಆಗಿರುತ್ತೆ. ಸರ್ ಇದು ಪವರ್ ಸ್ಟೇರಿಂಗ್ ಹೈಡ್ರಾಲಿಕ್ ಸ್ಟೇರಿಂಗ್? ಪವರ್ ಸ್ಟೇರಿಂಗ್. ಸೊ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಹಾಗೆಯೇ ನೋಡ್ತಿರ್ಬೋದು ಏನು ಅಂತಂದರೆ ಡ್ರೈವರ್ಗೆ ನೋಡಿ ಸೀಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಡ್ರೈವರ್ಗೆ ಒಂದು ಒಳ್ಳೆ ಒಂದು ಕುಷನ್ ಇರೋ ಒಂದು ಸೀಟ್ ಕೊಟ್ಟಿದ್ದಾರೆ. ಹಾಗೇನೆ ಏನು ಅಂತಂದ್ರೆ ಡ್ರೈವರ್ಗೆ ಬೇಕಾಗಿರೋ ಸ್ಪೇಸ್ ಇದೆ, ಪ್ಲಸ್ ಟಾಲ್ ಬಾಯ್ ಇರೋ ಡಿಸೈನ್ ಆದ ಕಾರಣ ಸರ್ ಬಂದು ಕೂತಿದ್ದಾರೆ ನೋಡಿ. ಅವರ ತಲೆಗೂ ಮತ್ತೆ ಮೇಲಿರೋ ಒಂದು ಬಾಡಿನ ಒಂದು ಟಾಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ 3 ಅಡಿಗಿಂತ ಮೇಲೆ ಇದೆ ಆಕ್ಚುಲಿ ಗ್ಯಾಪು. ಸೊ ಇದು ಬಂದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ದು ಸ್ಪೆಷಾಲಿಟಿ. ಪ್ಲಸ್ ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದ್ರೆ ಪೈಲಟ್ ವ್ಯೂ ಇಂದ ನೋಡಿ ಎಲ್ಲ ಕಮಾಂಡಿಂಗ್ ವ್ಯೂ ನೀಟ್ ಅಂಡ್ ಕ್ಲಿಯರ್ ಆಗಿ ಕಾಣುತ್ತೆ ನಿಮಗೆ. ಮೀಟರ್ ಬಂದು ಎನಲಾಗಲ್ ಬರುತ್ತೆ, RPM ಮೀಟರ್ ಎನಲಾಗಲ್ ಬರುತ್ತೆ. ಮಿಕ್ಕಿರೋದೆಲ್ಲ ಫ್ಯೂಲ್ಗೆ ಇರ್ಬೋದು, ಆಮೇಲೆ ಡೆಫ್ದು ಇಂಡಿಕೇಶನ್ ಇರ್ಬೋದು, ಆಮೇಲೆ ಇಂಜಿನ್ ಹೀಟ್, ಆಮೇಲೆ ಓಡೋಮೀಟರ್ ಎಲ್ಲನೂ ಕೂಡ ನಿಮಗೆ ಏನು ಅಂತಂದ್ರೆ ಇದರಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ. ಸೊ ಗೆಳೆಯರೆ ಏನು ಅಂತಂದ್ರೆ ಇವಾಗ ನಾನು ಆಗಲೇ ಕಸ್ಟಮೈಸ್ಡ್ ಅಂತ ಹೇಳ್ತಾ ಇದ್ದಲ್ಲ ನೋಡಿ, ಇದೇ ಈ ಒಂದು ವೆಹಿಕಲ್ನ ಸ್ಪೆಷಾಲಿಟಿ, ಫುಲ್ಲಿ ಕಸ್ಟಮೈಸ್ಡ್. ಇನೋವಾದಲ್ಲಿ ಈ ತರ ಸೀಟಿಂಗ್ಸ್ ಬರುತ್ತೆ. ಓಕೆ, ಈಗ ಇದ್ರಲ್ಲೂ ಬಂದಿದೆ ಆರಾಮಾಗಿ ಕಸ್ಟಮೈಸ್ಡ್ ಕಂಪ್ಲೀಟ್ ಕ್ಯಾಪ್ಟನ್ ಸೀಟ್ ಆಗಿ ಯೂಸ್ ಆಗುತ್ತೆ. ಓಕೆ, ಇದರಲ್ಲಿ ಟಿಲ್ಟು ಎಲ್ಲ ಬಟನ್ ಸಿಸ್ಟಮ್ ಸರ್, ಎಲ್ಲ ಬಟನ್ ಸಿಸ್ಟಮು ಟಿಲ್ಟ್ ಆಗುತ್ತೆ 45 ಡಿಗ್ರಿ. ಹೌದಲ್ಲ ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಫಂಕ್ಷನ್ ಆಗ್ತಿದೆ, ಮುಂದೆ ನೋಡಿ ಹಿಂದೆ ಎಲ್ಲ ಹೋಗ್ತಾ ಇದೆ. ನಿಮಗೆ ಗೊತ್ತಾಗ್ತಿದೆಯಾ ಇಲ್ಲೋ ಅಂತ ಗೊತ್ತಿಲ್ಲ ನೋಡಿ, ಅಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ನೋಡಿ ಮುಂದೆ ಹಿಂದೆ ಹೋಗುತ್ತೆ. ಎಲ್ಲ ಏನು ಅಂತಂದ್ರೆ ಎಲೆಕ್ಟ್ರಾನಿಕಲಿ ಆಪರೇಟೆಡ್ ಇದು ಸೀಟ್ಸ್. ಏನು ಅಂತಂದ್ರೆ ಎಷ್ಟು ಸೀಟರ್ ಸರ್ ಇದು? ಇದು ಬಂದು 6+1 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಸೊ ಹಾಗೇನೆ ರೂಫ್ ಲೈಟ್ ಎಲ್ಲ ನೋಡ್ಬೋದು. ರೂಫ್ದು ಕ್ವಾಲಿಟಿ ಚೆನ್ನಾಗಿದೆ, ಗಾಡಿ ಹೊರಗಡೆ ಇದ್ದಂಗಿಲ್ಲ. ಏನು ಅಂತಂದ್ರೆ ನೋಡಿ ಒಂಥರ ಹೈಟೆಕ್ ಆಗಿದೆ, ತುಂಬ ಲಕ್ಸುರಿ ಇದೆ. ಒಂದು ರೀಡಿಂಗ್ ಬಲ್ಬ್ ಬರುತ್ತೆ, ಮತ್ತು AC ವೆಂಟಿಲೇಷನ್ ಬರುತ್ತೆ. ಸೊ ಈ ರೀತಿ ಇದೆ. ಮತ್ತು ಏನು ಅಂತಂದರೆ ಒಂದು ಪ್ಯಾನಿಕ್ ಸ್ವಿಚ್ಚು ಬರುತ್ತೆ. ಹಾಗೆಯೇ ಇಲ್ಲೂ ಕೂಡ AC ವೆಂಟಿಲೇಷನ್ ಇದೆ. ಹಾಗೆ ಹಿಂದ್ಗಡೆ ನೋಡ್ಬೋದು 3 ರೋ ಸೀಟ್ ಇದೆ. ಸೀಟು ಒಳ್ಳೆ ಕಂಫರ್ಟೇಬಲ್ ಇದೆ ಸೀಟು. ಏನು ಅಂತಂದರೆ ಒಂದು ಹೈಟೆಕ್ ಆಗಿರೋ ವೆಹಿಕಲ್ ಕೂತಂಗೆ ಅನಿಸುತ್ತೆ. ಆ್ಯಕ್ಚುಲಿ ಇನೋವಾ ಸೀಟು ಅಂದರೆ ಚೆನ್ನಾಗೇ ಇರುತ್ತೆ. ಹಾಗೆಯೇ ನಿಮಗೇನು ಅಂತಂದರೆ ಪ್ರತಿ ಸೀಟಿಗೂ ನಿಮಗೇನು ಅಂತಂದರೆ ಬಾಟಲ್ ಹೋಲ್ಡರ್ ಕೂಡ ಬರುತ್ತೆ. ಈ ಒಂದು ವಿಂಗರ್ ವೆಹಿಕಲ್ನ ಹೃದಯ ಭಾಗ ಅಂದರೆ ಇಂಜಿನ್ನು ನೀವಿಲ್ಲಿ ನೋಡ್ತಿರ್ಬೋದು. ಈ ಒಂದು ವೆಹಿಕಲ್ಗೆ 2.2 ಲೀಟರ್ ಡೈಕೋರ್ ಇಂಜಿನ್ ಬರುತ್ತೆ. ಆದರೆ ಇದು ಬಂದುಬಿಟ್ಟು 99 to 100 HP ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದೇ ಈ ಒಂದು ವೆಹಿಕಲ್ನ ಹೃದಯ ಭಾಗ. ಸೊ ಈ ಒಂದು ವೆಹಿಕಲ್ ಸ್ಟಾಕ್ ಯಾರ್ಡಲ್ಲಿ ಇರೋ ಕಾರಣ ಸ್ವಲ್ಪ ಮೆಸ್ಸಿ ಆಗಿದೆ. ಅದನ್ನು ನೀವು ಏನು ಅಂತಂದರೆ 9 ಸೀಟ್ರಿಂದ ಬಂದು 20 ಸೀಟರ್ವರೆಗೆ ಅವೈಲೇಬಲ್ ಇದೆ. ಈ ಒಂದು ವೆಹಿಕಲ್ ಬಂದುಬಿಟ್ಟು 9+ ಡ್ರೈವರ್ ಸೀಟ್ ಆಗಿರುತ್ತೆ. ಬಟ್ ಮೋಡಿಫಿಕೇಶನ್ ಆದ ಕಾರಣ ನಿಮಗೆ ಜಾಸ್ತಿ ಸೀಟ್ ಕಾಣ್ತಾ ಇಲ್ಲ. +1 7 ಸೀಟರ್ ಆಗಿದೆ, ಇನ್ನೂ 2 ಸೀಟ್ನ ತೆಗೆದಾಕ್ಬಿಟ್ಟಿದ್ದಾರೆ. ಆದರೆ ನೀವು ನೋಡ್ತಿರ್ಬೋದು ಈ ಥರ ಒಂದು ಲಕ್ಸುರಿ ವೆಹಿಕಲ್ಗೆ ಯಾವ ಸಸ್ಪೆನ್ಷನ್ ಇದೆ ಅಂತ. ನೀವಿಲ್ಲಿ ನೋಡ್ತಿರ್ಬೋದು ಸೆಮಿ ಇಲೆಕ್ಟ್ರಿಕಲ್ ಲೀಫ್ ಸ್ಪ್ರಿಂಗ್ ಬರುತ್ತೆ. ಮುಂದಕ್ಕೂ ಕೂಡ ಇಲ್ಲಿ ನೋಡ್ತಿರ್ಬೋದು ನೋಡಿ ಕಾರ್ ಟೈಪ್ ಬರುತ್ತೆ. ಇದು ಏನು ಅಂತಂದರೆ ಶಾಕ್ ಅಬ್ಸರ್ವರ್ ಬರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿದೆ, ಇಂಡಿಯನ್ ರೋಡ್ಸ್ಗೆ ಕರೆಕ್ಟ್ ಆಗಿದೆ. ಏನು ಅಂತಂದರೆ ತಾಕತ್ತಿದೆ. ಹಿಂದ್ಗಡೆ ಇರೋ ಸೆಮಿ ಒಂದು ಕಟ್ಟೆ ಸಸ್ಪೆನ್ಷನ್ ಬರುತ್ತಲ್ವಾ, ಇದೇನು ಅಂತಂದರೆ ಮೇಂಟೆನೆನ್ಸ್ ಕೂಡ ತುಂಬಾ ಒಂದು ಕಡಿಮೆ ಬರುತ್ತೆ. ಈ ಥರ ಸ್ಟಾಕ್ ವೆಹಿಕಲ್ಗೆ ಎಷ್ಟಾಗುತ್ತೆ ಸರ್? ಅಂದರೆ ಈಗ ಮೋಡಿಫಿಕೇಶನ್ ಆಗಿಲ್ಲದೆ ಇರೋ ಗಾಡಿಗೆ ಎಷ್ಟಾಗುತ್ತೆ? 17 lakhs. ಅಂದರೆ ಇವ್ರೇನು ಹೇಳ್ತಿರೋದು ಅಂದರೆ 17 ಲಕ್ಷ ಆನ್ ರೋಡ್. ಅಂದರೆ ಇದು ಜಾಸ್ತಿ ಸ್ಕೂಲ್ ಬಸ್ಸಿಗೆ ಹೋಗೋದಾ ಸರ್? ಸ್ಕೂಲ್ ಬಸ್ಗೆ ಜಾಸ್ತಿ ಸ್ಕೂಲ್ ಬಸ್ಸಿಗೆ ಹೋಗೋದು. ಇದೇ ಸರ್ ಈ ಥರ ಒಂದು ಮೋಡಿಫಿಕೇಶನ್ ಗಾಡಿಗೆ ಆದರೆ ಎಷ್ಟಾಗುತ್ತೆ ಸರ್? ಸರ್ ಈ ಥರ ಒಂದು ಮಾಡಿಫಿಕೇಶನ್ ಆದರೆ 28 lakh, 28.5 lakh, 28.5 ಲಕ್ಷ. ಹೌದು ಸರ್. ಅಂದರೆ ಸರ್ ಈ ಥರ AC ಎಲ್ಲ ಸಿಗಲ್ಲ ಮಾಮೂಲಿ ವಿಂಗರ್ಗೆ? ಇಲ್ಲ, ಸಿಗುತ್ತೆ ಸರ್, ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ. ಬಟ್ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಆ ರೀತಿ ರೇಟು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಸರ್ ಹೇಳ್ತಾ ಇರೋದು. ಸರ್ ಈ ವೆಹಿಕಲ್ ಲೆಂತ್ ಎಷ್ಟಿದೆ ಸರ್ ಇದು? ಸರ್ ಲೆಂತ್ ಬಂದು 14.5 feet ಬರುತ್ತೆ. 14.5 feet. ಸರ್ ಅಂದರೆ ಸೀಟ್ ಜಾಸ್ತಿ ಆದಂಗೆ ಲೆಂತ್ ಜಾಸ್ತಿ? ಹೌದು ಸರ್, ಸೀಟ್ ಜಾಸ್ತಿ ಆಗಿ ಲೆಂತ್. ಸರ್ ಇದ್ರದ್ದು ಮೈಲೇಜ್ ಎಷ್ಟು ಬರುತ್ತೆ? ಸರ್ ಮೈಲೇಜು 12 to 15 ಸೀಟರ್ ಆದರೆ 11 ಕಿಲೋಮೀಟರ್ ಬರುತ್ತೆ ಸರ್. 11 ಕಿಲೋಮೀಟರ್. ದೊಡ್ಡ ಗಾಡಿ ಆದರೆ? ಸರ್ ದೊಡ್ಡ ಗಾಡಿ ಆದರೆ ಸ್ವಲ್ಪ 10.7. ಅಂದರೆ ಏನು ಅಂತಂದರೆ ಲೋಡ್ ಮೇಲೆ ಮೈಲೇಜ್ ಡಿಸೈಡ್ ಆಗುತ್ತೆ. ಓಕೆ ಸರ್, ಇದ್ರದ್ದು ಈಗ ವಾರಂಟಿ ಮತ್ತು ಗ್ಯಾರಂಟಿ ಎಷ್ಟಿದೆ? ಸರ್ ವಾರಂಟಿ ಬಂದು 3 lakh ಕಿಲೋಮೀಟರ್ಸ್ ಇದೆ. ಇಯರ್ಸ್ ಬಂದು 3 years. ಓಕೆ, 3 years. ಸರ್ ಇನ್ ಕೇಸ್ ಈಗ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ನಿಮಗೆ ಫೋನ್ ಮಾಡಿ ಕೇಳಿದ್ರೆ ಏನೋ ಡಿಸ್ಕೌಂಟ್ಸ್ ಏನೋ ಕೊಡ್ತೀರಾ? ಖಂಡಿತ ಕೊಡೋಣ ಸರ್. ಏನು ಮಾರ್ಕೆಟಲ್ಲಿ ಏನು ಬೆಸ್ಟ್ ಇದೆ ಆ ಡಿಸ್ಕೌಂಟ್ ಕೊಡ್ತೀರಾ? ಹಾಂ ಸರ್, ಬೆಸ್ಟ್ ಇದೆ. ಸೊ ಏನು ಅಂತಂದರೆ ಟಾಟಾದು ಯಾವುದೇ ಒಂದು ವೆಹಿಕಲ್ ಎಂಕ್ವೈರಿ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೋರೂಮ್ದು ಮತ್ತು ಸರ್ದು ನಂಬರ್ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವೇನು ಅಂತಂದರೆ ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿಕೊಂಡು ಮಾಹಿತಿನ ತಿಳ್ಕೊಳ್ಬೋದು ಅಂತ ಹೇಳ್ತಾ. ಸರ್ ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತೀರಲ್ವಾ? ಖಂಡಿತ ಕೊಡ್ತೀವಿ ಸರ್. ಓಕೆ, ಟೆಸ್ಟ್ ಡ್ರೈವ್ ಕೂಡ, ಡ್ರೈವರ್ ಟ್ರೈನಿಂಗು ಪ್ರತಿಯೊಂದು ಇದೆ. ಟ್ರೈನಿಂಗ್ ಕೂಡ ಕೊಡ್ತಾರೆ? ಹೌದು ಸರ್. ಓಕೆ, ಸೊ ಇದಿಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.